ಸಂತೋಷ ಆಯಿತು ಕಂದ. ಹೌದಜ್ಜ? ಅನಭಿಷಿಕ್ತ ಸಮ್ರಾಟ. ಆದರೂ ಇಲ್ಲಿಯವರೆಗೆ ಕುರುವಂಶದ ಇತಿಹಾಸವನ್ನೇ ಮೀರಿ ನಿಕ್ಕಿ ಮೇಧಿರಿಪನಾಗಿ ಕಂಗೊಳಿಸಿದ ಏಕೈಕ ವ್ಯಕ್ತಿ ನೀನು. ನಿಮ್ಮಲ್ಲವರ ಸಹಕಾರ, ನಿನ್ನ ಅಂತಸ್ಥವಾಗಿರುವಂತಹ ಯೋಗ್ಯತೆಗೆ ನಾನು ತಲೆ ನುಗ್ತೇನೆ ಮಗು. ಹಾಗಾಗಿಯೇ ನಿನ್ನನ್ನು ಕಂಡಾಗ ಮೇಧಿರಿಪ ಬಾ ಎಂದು ಕರೆಯುವ ಆ ಸಂತೋಷ, ಒಪ್ಪಿ ಮುದ್ದಾಡುವ ಆನಂದ. ಮಟ್ಟಿಗೆ ನಾನು ಧನ್ಯ ಅಜ್ಜ. ಮಗು, ನೀನು ಬರುವಾಗ ಒಬ್ಬನೇ ಬರುವವನಲ್ಲ. ನಿನ್ನ ಮುಂದೆ ಹಿಂದೆ ಅದೆಷ್ಟು ಭಟರು. ಹೌದು ಹೌದಜ್ಜ. ಕೆಲವರು ಹೊಗಳು ಭಟರು, ನಿಜ. ಕೆಲವರು ಅಂಗರಕ್ಷಕ ಭಟರು. ಸತ್ಯ. ಹೀಗೆ ಮಧ್ಯದಲ್ಲಿ ನೀನು ನಾನು ಶ್ವೇತ ಛತ್ರವನ್ನ ಎತ್ತಿ ಹಿಡಿದು ಬರುವವನು. ಅದು ಈಗ ಹಾಗಲ್ಲ. ಮುಂದೆಯೂ ಇಲ್ಲ, ಹಿಂದೆಯೂ ಇಲ್ಲ. ಕೇವಲ ಏಕಾಂಗಿ. ಸತ್ಯ. ಬೇಡಪ್ಪ, ದಾರಿ ತೋರುವುದಕ್ಕಾಗಿ ದೀಪ ಹಿಡಿದವರು ಒಬ್ಬರು ಇಲ್ಲ. ಸ್ವತಃ ನೀನೇ ಕೈಯಲ್ಲಿ ಬೊಂಬಾಳ ದೀವಿಗೆಯನ್ನು ಹಿಡಿದು ಈ ರಾತ್ರಿಯ ಹೊತ್ತಿನಲ್ಲಿ ಏಕಾಂಗಿಯಾಗಿ ಬಂದದ್ದನ್ನು ನೋಡಿದಾಗ ನನಗೆ ಬಹಳ ಖೇದವಾಗ್ತದೆ. ಇಷ್ಟು ಬೇಗ ನೀನು ಇಷ್ಟು ಬಡವಾಗಿ ಬಿಟ್ಟಿಯ. ಏನೂ ಇಲ್ಲದೆ ಇದ್ದಾಗಲೇ ಎಲ್ಲವನ್ನೂ ಹೊಂದಿದವ ನೀನು. ಈಗ ಎಲ್ಲವೂ ಇದ್ದಾಗ ಯಾರು ಇಲ್ಲದಂತಾಗಿ ಬಿಟ್ಟಿಯ ಮಗು. ನನಗೆ ಅದೇ ಯೋಚನೆ, ನಾವು ಇದನ್ನೆಲ್ಲ ಕಾಣಬಾರದು ಮಗು. ಹೌದಜ್ಜ. ನಿನಗೆ ಹಿಂದೆ ಮುಂದೆ ಆಚೆ ಈಚೆ ಎಲ್ಲವರು ತುಂಬಿರಬೇಕು, ಮಧ್ಯದಲ್ಲಿ ನೀನಿರಬೇಕು. ಅದಕ್ಕಾಗಿಯೇ ಅಲ್ಲೋ ಯಾರನ್ನೂ ಕಳೆದುಕೊಳ್ಳಬಾರದು ಎಂಬ ಕಾರಣಕ್ಕಾಗಿಯೇ ನಾವು ಉಪದೇಶ ಆಗಾಗ ಮಾಡ್ತಾ ಇರುವುದು. ಇಷ್ಟಿದ್ದು ಈ ರಾತ್ರಿಯ ಹೊತ್ತಿನಲ್ಲಿ ಏಕಾಂಗಿಯಾಗಿ ಬಂದೆ ಅಂತಾದ್ರೆ ಯಾಕಿರಬಹುದು ಅಂತ ನಾನು ಯೋಚನೆ. ಓಹೋ, ಅರ್ಥ ಆಯ್ತು. ಎಲ್ಲವನ್ನು ತುಂಬಿದ ಸಭೆಯಲ್ಲಿ ಬಾಯ್ಬಿಟ್ಟು ಹೇಳುವುದಕ್ಕಾಗುವುದಿಲ್ಲ ಮಗು. ಕೆಲವೊಂದಿಷ್ಟು ವಿಷಯಗಳನ್ನು ಏಕಾಂತದಲ್ಲಿ ಗುಟ್ಟಿನಲ್ಲಿಯೇ ಹೇಳಬೇಕಾಗುತ್ತದೆ. ತೋರಿಕೊಳ್ಳುವುದಕ್ಕೆ ಸ್ವಾಭಿಮಾನ ಪ್ರತಿಷ್ಠೆ ಅನ್ನೋದು ಬೇಕೇ ಬೇಕು. ಒಳಗಿಂದೊಳಗೆ ಸಹಜವಾಗಿ ನಮ್ಮ ಅಂತರಂಗಕ್ಕೆ ಗೊತ್ತಿರ್ತದೆ ನಾವೇನು ನಾವೆಷ್ಟು. ಒಂದು ತುಂಬಿದ ಸಭೆಯಲ್ಲಿ ಕೃಷ್ಣನಿಗೆ ಧುರವೀಳ್ಯವನ್ನ ಕೊಟ್ಟಿ, ಧುರಕ್ಕೆ ಬೆದರುವನಲ್ಲ, ರಿಪುಗಳ ಕರೆಸಿ ಕೊಡುವವನಲ್ಲ ರಾಜ್ಯವ, ಹರಣದಾಸಿಯೇ ಇಲ್ಲ. ನಮ್ಮಂತ ಮುದುಕರಿಗೆ ಇನ್ನೂ ಬದುಕಬೇಕು ಅಂತ ಕಾಣಿಸ್ತದೆ ಮಗು. ನಿನ್ನಂತ ಯೌವನ ಒಂತನಿಗೆ ಹರಣದಾಸೆ ಇಲ್ಲ ಅಂತ ಹೇಳುವುದಕ್ಕಾಗ್ತದ? ಆದರೂ ನೀನು ಹೇಳಿದ್ದೀಯ, ನಾವೆಲ್ಲ ಕೇಳಿದ್ದೇವೆ. ಈಗ ಗೊತ್ತಾಯಿತು. ಘೋರವಾದಂತ ಸಂಗ್ರಾಮ ಆದ್ರೆ ಏನಾದೀತು, ಹರಣ ಕೊಡಬೇಕಾದೀತು. ಆಡುವುದು ಸುಲಭ ಮಗು, ಅದರಂತೆ ನಡೆದುಕೊಳ್ಳುವುದು ಬಹಳ ಕಷ್ಟ. ಪ್ರಾಯಶಃ ಪ್ರತಿಷ್ಠೆಗಾಗಿ ತುಂಬಿದ ಸಭೆಯಲ್ಲಿ ಹಾಗೆ ಹೇಳಿದ್ರು
ಒಳಗಿಂದೊಳಗೆ ನಿನಗೆ ಒಳುಕಾಗಿರಬೇಕು. ಇದು ಆಗುವುದಲ್ಲ. ನಾನು ಉಳಿಯಬೇಕು, ಬೆಳೆಯಬೇಕು, ಬಾಳಬೇಕು, ಬದುಕಬೇಕು ಅನ್ನುವಂಥ ಹಂಬಲ ಇರಬೇಕು, ತಪ್ಪಲ್ಲಬಹುದು, ಅದು ಸರಿ. ಅದಕ್ಕಾಗಿ ನಿನ್ನ ಅಂತರಂಗವನ್ನು ಅಜ್ಜನಲ್ಲಿ ತೆರೆಯಿಟ್ಟುಕೊಂಡು ತನ್ಮೂಲಕ ಪಾಂಡವರಿಗೆ ವಿಷಯವನ್ನು ಮುಟ್ಟಿಸಬೇಕೆನ್ನುವಂತಹ ಸಂಕಲ್ಪದಿಂದ ಬಂದಿಯೋ ಏನು? ಹೌದ ಮಗು? ಹೌದಾದ್ರೂ ಬೇಗ ಹೇಳು. ಬೇಡ ಅಂತ ಬಿಟ್ಟು ಬಂದಿತ್ತು. ಹೌದಾ? ಮತ್ತೆ ಆಗಲಪ್ಪ, ಈಗ ನಿಶ್ಚಿಂತೆ ಆಯ್ತು. ಅಜ್ಜನ ಬಿಡದಿಗೆ ಬರುವಾಗ ನನಗೆ ಇನ್ಯಾರು ದೀಪ ಹಿಡಿಬೇಕು ಅಜ್ಜ ಹೇಳು? ಅಲ್ಲ, ನೀನು ಈ ಮೊದಲು ಬರುವಾಗ ಅನೇಕ ಇದನ್ನು ನೋಡಿದ್ದೇನೆ. ಅಲ್ಲ, ಅದೌದು. ಈ ಹೊತ್ತೇ ಪ್ರಥಮ ಏನೂ ಅಲ್ಲ. ಇದನ್ನ ನಿರ್ಣಯಿಸಿಗೆ ಬಂದಿದ್ದೇನೆ ಅಜ್ಜ. ಈ ಅವಸ್ಥೆಯಲ್ಲಿ ಬಂದಿದ್ದು ಈ ಹೊತ್ತೇ ಪ್ರಥಮ. ನೀವಿರುವಾಗ ಬೇರೆಯವರು ದೀಪ ಹಿಡಿಬೇಕ ನನಗೆ? ದೀಪ ಯಾವಾಗಲೂ ನಾನು ಹಿಡಿದವನೇ. ಹೌದಜ್ಜ. ದೀಪ ಹಿಡಿದ ವಿರುದ್ಧ ದಿಕ್ಕಿಗೆ ಹೋಗುವ ನೀನು. ಯಾಕೆ ನನ್ನನ್ನು ಮಾತಿಗೂ ನನ್ನನ್ನು ಬೈತೀರಿ ಅಜ್ಜ? ಹೌದು ಮಗು, ಹೌದಜ್ಜ. ನೀನು ಹಾಗೆ ಮಾಡ್ತಿ. ಸತ್ಯ, ಅದೌದು, ಸುಳ್ಳು ಹೇಳುದಿಲ್ಲ ನಾನು. ಒಮ್ಮೊಮ್ಮೆ ಅಜ್ಜ ಹಿಡಿದ ದೀಪದ ಕಡೆಗೆ ನಾವು ಯಾಕೆ ಹೋಗ್ಬೇಕು ಹೇಳಿತು ಉಂಟು ಅಲ್ವಾ? ಇನ್ನು ಈ ರಾತ್ರಿಯ ಸಂದರ್ಭದಲ್ಲಿ ನಾನೊಬ್ಬನೇ ಜೀವಿಗೆಯ ಬೆಳಕಿನಲ್ಲಿ ಯಾಕೆ ಬಂದೆ ಅಜ್ಜ? ಮನ ಪರಿವರ್ತನೆ ಆಗಿರಬಹುದು. ಪರಿವರ್ತನೆ ಆದದ್ದೇನಲ್ಲ. ಸೂಜಿ ಮೊನೆ ಊರುವಷ್ಟು ಸ್ಥಳವನ್ನು ಪಾಂಡವರಿಗೆ ಕೊಡ್ಲಿಕ್ಕಿಲ್ಲ ಅಂತ ಘೋಷಣೆ ಮಾಡಿದಂತೆಗೆ ಪೂರ್ಣವನ್ನು ಪಾಂಡವರಿಗೆ ಕೊಡಬೇಕು. ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲದ ಮಾತಜ್ಜ. ಹೌದಾ? ಹಾಗಾದ್ರೆ ಬದಲಾಗಲಿಲ್ಲ ನೀನು? ಬದಲಾದದ್ದಲ್ಲ. ಹಾಗಂತ ಪರಿಸ್ಥಿತಿ ಬದಲಾದದ್ದು ಹೌದು, ನನ್ನ ಮನಸ್ಥಿತಿ ಬದಲಾದದ್ದಲ್ಲ. ವೀರ್ಯವನ್ನ ಸ್ವೀಕರಿಸಿದಂತ ಕೃಷ್ಣ ರಿಪುಗಳಾಗಿರುವ ಪಾಂಡವರನ್ನು ಹಾಗೂ 7 ಸೇನೆಯನ್ನು ಒಂದುಗೂಡಿಸಿ ಕುರುಕ್ಷೇತ್ರಕ್ಕೆ ಬಂದು ದಕ್ಷಿಣಾಭಿಮುಖವಾಗಿ ಪಶ್ಚಿಮಾಭಿಯಲ್ಲಿ ನೆಲೆಮೆಂತಿದ್ದಾರಂತೆ. ಅವರು ಅಲ್ಲಿಗೆ ಬಂದ್ರೆ ನೀನು ಇಲ್ಲಿಗೆ ಯಾಕೆ ಬಂದೆವು ಮಗು? ಇಲ್ಲಿ ಬರಬೇಕಾದ್ರೆ ನಮ್ಮಯ ಭಗವೇ ನಿಮ್ಮದು ನೀವೋ ನಮ್ಮಯ ನಿಮ್ಮದು ನೀವೇ ಸೈನಿಕ ಜನ ಪರಾಗಿ ಕಾಯಬೇಕು. ಸೈನಿಕ ಕಾಯಬೇಕೆಂದೆ ನಲಿಗೆಂದನು ತೋಗೊಡದೆ. ಪಾಂಡವರು ಕುರುಕ್ಷೇತ್ರಕ್ಕೆ ಬಂದಿರುವ ಸುದ್ದಿಯನ್ನು ಕೇಳಿಯೇ ನಾನು ಇಲ್ಲಿ ಬರುವರೆ ಕಾರಣ ಮತ್ತೇನಲ್ಲ. ವಿರೋಧಿಗಳಾಗಿರುವ ಪಾಂಡವರಿಗೆ ವಿರೋಧಿ ಸ್ಥಾನದಲ್ಲಿ ಇದ್ದವ ಅವನ ಬೆಂಬಲ ಉಂಟಲ್ಲ. ಅವನ ಬೆಂಬಲ ಅಂದ್ರೆ ಆ ಹರಿಗಳಿಗೆ ಹರಿ ಮಿತ್ರ. ನಿನ್ನ ಹರಿಗಳಿಗೆ ಹರಿಮಿತ್ರ. ಹಾಗಾಗಿ ಅವನ ಎದುರಿನಲ್ಲಿ ನಾನು ಬಯಸುತ್ತಿರುವಂತಹ ಜಯವನ್ನು ತಂದು ಕೊಡುವ ಸಾಮರ್ಥ್ಯ ಇದ್ದರೆ ನಮಗೆ ಯಾರು ಧನ, ಆ ಸಾಮರ್ಥ್ಯ ಇರುವವರು ಯಾರು ಅಂತ ಯೋಚಿಸಿದಾಗ ಅಲ್ಲ ತರ್ಕಿಸಿದಾಗ
ಅದು ನೀನೇ ಎಂಬುದು ನಿರ್ಣಯ ಆಯ್ತು ಅಜ್ಜ. ಹಾಗಾಗಿ ಅಜ್ಜ ದೊಡ್ಡ ಮನಸ್ಸು ಮಾಡಿ ಸೇನಾಧಿಪತಿತ್ವವನ್ನು ವಹಿಸಿಕೊಂಡು ನನ್ನ ಪಾಲಿ ನಮ್ಮನ್ನು ಕಾಯಬೇಕಜ್ಜ, ನಮ್ಮನ್ನು ಕಾಯಬೇಕು. ಎಲೆ ಮರುಳೆ ಕರ್ಣಾದಿ ದುಷ್ಟರ ಬಳಸಿನಲ್ಲಿ ಕೇಳಾದೆ ಓಷಗ ಎಲೆ ಮರುಳೆ ಕರ್ಣಾದಿ ದುಷ್ಟರ ಬಳಸಿನಲ್ಲಿ ಕೇಳಾದೆ ವಂಶಗ ನಾಳಿನ ನೇತ್ರ ಒಳವಿಗಾನುವರಾರು ಲೋಕದಲ್ಲಿ ನಾಳಿನ ನೇತ್ರನ ಒಳವಿಗಾನುವರಾರು ಲೋಕದಲ್ಲಿ ಆ ಹೇಳ್ಬೇಡ ಅಜ್ಜಯ್ಯ, ಎಲ್ಲ ಹಾಳು ಮಾಡಿಬಿಟ್ಟೆ ನೀನು. ಒಂದು ಕ್ಷಣದ ಮೊದಲು ನಿನ್ನ ಆಗಮನವನ್ನು ಕಂಡು ಆನಂದ ತುಂದಿರುವಂತಃಕರಣನಾದವನು ನಾನು. ಮೇಧಿನಿಪ್ಪ ಬಾ 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 ಎಂದು ಬಾಚಿ ತಪ್ಪಿಕೊಂಡಿದ್ದೆ. ಈಗ ನಿನ್ನ ಬರೋಣಕ್ಕೆ ಕಾರಣವನ್ನು ಕೇಳಿದಾಗ ಎಲೆ ಬರುಳೇ ಹೀಗೆ ಅನ್ನಬೇಕು ಅಂತ ಅನ್ನಿಸ್ತಾ ಇದೆ. ಏನು ಮಾಡುವುದು ಹೇಳು? ನಿನ್ನ ಮಾತೇ ಹಾಗೆ, ನಿನ್ನ ವ್ಯವಹಾರವೇ ಹಾಗೆ, ಎಲ್ಲ ಹಾಳು ಮಾಡಿಬಿಡ್ತೀನಿ. ಅಜ್ಜ ಯಾಕೆ ಗೊತ್ತಾ? ಹಾ, ನೀನೇ ತುಂಬಿದ ಸಭೆಯಲ್ಲಿ ಆಡಿದ ಮಾತಲ್ವ, ಯಾವ್ದಜ್ಜ? ನಾನು ಯುದ್ಧಕ್ಕೆ ಹೆದರುವುದಿಲ್ಲ, ನನಗೆ ಪ್ರಾಣದ ಆಸೆ ಇಲ್ಲ, ಅದಿಲ್ಲ ಅಂದ್ರೆ ಬದುಕಬೇಕೆನ್ನುವುದಿಲ್ಲ. ಇಲ್ಲ ಅಜ್ಜ. ಹೀಗೆ ಹೇಳಿ ದುರವೀಳ್ಯವನ್ನು ಅದೇ ಕೃಷ್ಣನಿಗೆ ಕೊಟ್ಟವನೇನು. ಹೌದಜ್ಜ. ಈಗ ಬಂದು ಹೇಳ್ತೀನಿ, ಹಾ, ಹರಿಬರಿಗೆ ಹರಿಮಿತ್ರ ಅವನ ಸಮ್ಮುಖದಲ್ಲಿ ಹಾ. ನಾವು ಜಯವನ್ನು ಸಂಪಾದಿಸಬೇಕು ಅಂತಾದ್ರೆ, ಆದರೆ ಪರ್ಯಾಯವಾಗಿ ನಾವು ಬದುಕಿ ಉಳಿಯಬೇಕು ಅಂತಾದ್ರೆ, ಹೌದಜ್ಜ, ಹೌದಜ್ಜ. ನಿಮ್ಮಯ ಘನವೇ ನಮ್ಮದು, ನೀವೇ ಸೈನ್ಯಕ್ಕೆ ಜನಪದರಾಗಿಯೇ ಕಾಯಬೇಕು. ಹೌದಜ್ಜ. ಹಾಗಾದ್ರೆ ಹಾ, ತುಂಬಿದ ಸಭೆಯಲ್ಲಿ ಹರಣದಾಸೆ ಇಲ್ಲ ಎನ್ನುವುದು ಸುಳ್ಳು ಹೇಳಿದಾಗಲಿಲ್ಲ, ಅದಕ್ಕೆ ಹಾಳು ಮಾಡಿದೆ ಅಂತ ಹೇಳಿದ್ದೆ. ಆವಾಗ ನನಗೆ ಹೆಮ್ಮೆ ಆಗಿತ್ತು. ಅಬ್ಬಾ, ನಾವು ತಿಳಿದ ಹಾಗೆ ಗೌರವ ಇಲ್ಲ, ಬಾಹ್ಯವಾಗಿ ಎನ್ನುವುದಕ್ಕಿಂತಲೂ ಆಂತರಿಕವಾಗಿ ಸಾಕಷ್ಟು ಬೆಳೆದಿದ್ದಾನೆ, ಸಾಕಷ್ಟು ತಿಳಿದಿದ್ದಾನೆ. ಇವ ಛಲಕ್ಕಾಗಿಯೂ ಅಲ್ಲ, ನೆಲಕ್ಕಾಗಿಯೂ ಅಲ್ಲ, ಬದುಕುವುದಕ್ಕಾಗಿಯೂ ಅಲ್ಲ, ಹರಣದ ಆಸೆಯೇ ನನಗಿಲ್ಲ. ಹೀಗೆ ಕೃಷ್ಣನಿಗೆ ದುರವೀಳ್ಯವನ್ನು ಕೊಟ್ಟಲ್ಲ. ಈಗ ಅರ್ಥವಾಗ್ತಾ ಇದೆ. ಇಷ್ಟು ದುರವೀಳ್ಯವನ್ನ ಪಡೆದ ಕೃಷ್ಣ, ನೀನು ಅವನಲ್ಲಿ ಆಡಿದ ಮಾತು, ಯಾವ್ದಜ್ಜ? ಹಿಂದೆ ರಾವಣ ಕೌಸ ಮುಖ್ಯರ ಕೊಂದು ಮುಕ್ತಿಯ ಕರುಣಿಸಿದೆ. ಹೌದಜ್ಜ. ಆದ್ದರಿಂದಲೇ ತವಾಂದ್ರಿಯನ್ನ ಹೊಂದುವುದಕ್ಕೆ ಬೇಕಾಗಿ, ಮುಕ್ತಿಯನ್ನ ಪಡೆಯುವುದಕ್ಕೆ ಬೇಕಾಗಿ ನಾನು ಧುರವನ್ನ ನಿರ್ಣಯಿಸ್ತೇನೆ. ಹೌದು ಹೌದು. ಎಲ್ಲ ಮಾತನ್ನು ಕೇಳಿದಾಗ ಸಂತೋಷ ಆದರೂ ಕೃಷ್ಣ ಯಾಕೆ ಬೈತಾ ಇದ್ದಾನೆ? ಹಾ, ನಗುತ್ತಲ ಮಾಧವಂ ದ್ರೋಣ ಗಾಂಗೆಯ ಕೃಪರ್ಗೆಂದ ಹಾ, ಮರಣವಂ ಬಯಸುತ್ತೀರ್ಪಲಿ ಖಳಂ ಹಾ, ಅದೌದು. ಮಗುಳೆನ್ನ ದೂರದಿರಿ. ನೀನು ಮುಕ್ತಿ ಹೇಳ, ಅವ ಮರಣ ಹೇಳ್ತಾನೆ. ಹಾ,
ಯಾವುದು ಸತ್ಯ ಯಾವುದು ಮಿಥ್ಯ ಈ ದ್ವಂದ್ವ ನನ್ನನ್ನು ಕಾಡ್ತಾ ಆಯ್ತು. ಈಗ ಗೊತ್ತಾಯ್ತು ಕೃಷ್ಣ ಹೇಳಿದ್ದೇ ಸತ್ಯ. ಇವ ಮುಕ್ತಿಯನ್ನು ಬಯಸುವುದಲ್ಲ, ಇವ ಸಾಯುವುದಕ್ಕೆ ಹೊರಟಿದ್ದು. ಅದಕ್ಕಾಗಿ ನಾನು ಮುರುಳೆ ಅಂತ ಸಂಬೋಧಿಸಬೇಕಾಗಿದೆ. ಏನು ಮಾಡುವುದು ಹೇಳು? ಒಳ್ಳೆಯವರ ಒಡನಾಟ ಮಾಡಬೇಕು, ಸತ್ಸಂಗ ಆಗಬೇಕು. ಆವಾಗ ಸಂಸ್ಕಾರ ಎನ್ನುವುದು ವೃದ್ಧಿಯಾಗ್ತದೆ, ಉದ್ದೀಪನಗೊಳ್ಳುತ್ತದೆ. ನೀನು ಆಗಲ್ಲ. ದುಷ್ಟರು ಕರ್ಣ, ಶಕುನಿ, ಸೈಂಧವ, ಆಮೇಲೆ ದುಶ್ಯಾಸನ, ಒಬ್ಬರಿಗಿಂತಲೂ ಒಬ್ರು ದುಷ್ಟರು. ಯಾರು ಹೆಚ್ಚು ಯಾರು ಕಡಿಮೆ ನಿರ್ಣಯ ಮಾಡುವುದೇ ಕಷ್ಟ. ಒಂದೊಂದು ಸಂದರ್ಭದಲ್ಲಿ ಒಬ್ರು ಹೆಚ್ಚು ಅಂತ ಕಾಣ್ತದೆ. ಅಂತ ದುಷ್ಟರ ಒಡನಾಟ ಮಾಡಬೇಕು. ಕರುಣಾದಿ ದುಷ್ಟರ ಬಳಸಿನಲ್ಲಿ ಕೇಳಾದೆ. ಇಡೀ ನಮ್ಮ ಚಂದ್ರವಂಶಕ್ಕೆ ಕೇಳಾಗಿ ಹೋದೆ. ಅವ ಕರ್ಣ, ಅವ ಕೇಳಬೇಕು. ಆದ್ರೆ ಅವ ಮಾತನಾಡುವುದಕ್ಕೆ ತೊಡಗಿದ್ದಾನೆ. ಎಂತ ವಿಪರ್ಯಾಸ ನೋಡಿ. ಕಿವಿ ಮಾತನಾಡುವುದಕ್ಕೆ ತೊಡಗಿದ್ರೆ ಏನಾಗಬಹುದು ಮಗು? ಆಮೇಲೆ ಶಕುನಿ ನಿನ್ನ ಮಾವ, ಕುರುಕುಲಕ್ಕೆ ಹಿಡಿದ ಶನಿಯವ, ಅವನ ಮಾತದೇ ನೀನು ನಂಬುತ್ತಿ. ಆಮೇಲೆ ಭಾವ ಸೈಂಧವ, ಒಂದು ರೀತಿಯ ಲವಣಕ್ಕೆ ಸೈಂಧವ ಅನ್ನುವ ಹೆಸರು ಉಂಟು. ಅದು ಪದಾರ್ಥಕ್ಕೆ ಬಳಸುವುದು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಎಲ್ಲರೂ ಒಪ್ಪಬೇಕಾದ ಮಾತು. ಅದೇ ಉಪ್ಪು ಹೆಚ್ಚಾದ್ರೆ ಪದಾರ್ಥವನ್ನು ಬಾಯಿಗೆ ಹಾಕುವುದು ಆಗುವುದೇ ಇಲ್ಲ. ಅಷ್ಟು ಹೆಚ್ಚಾದಂತ ಸೈಂಧವ. ಆಮೇಲೆ ನಿನ್ನ ತಮ್ಮ ದುಶ್ಯಾಸನ, ಅವ ಸರಿಯೋ ತಪ್ಪು ಅನ್ನುವಂತ ವಿಚಾರ ಮಾಡುವುದೇ ಇಲ್ಲ. ಆ ವಿಚಾರ ಮಾಡುವ ಶಕ್ತಿ ಏನುಂಟು ಆ ಪದಾರ್ಥ ಅವನ ತಲೆಯಲ್ಲಿಲ್ಲ. ನೀನು ಹೇಳಿದ್ರೆ ಮುಗಿತ ಬದಲು ಮಾಡ್ತಾರೆ. ಅಂಥವರ ಒಡನಾಟ ಸಹವಾಸ ಏನಾಗ್ತದೆ ಹೇಳು? ನಮ್ಮ ವಂಶಕ್ಕೆ ಕೇಳಾಗ್ತದೆ. ನಿನಗೆ ಹೇಳಿ ಏನು ಪ್ರಯೋಜನ? ತಿಳುಗಿ ಬಲವೇ ನಂದ್ಯ ಕಾಲದಿ ತಲೆಯದೆತ್ತೇನು ನಿನ್ನ ಸಮಗೆ. ಇನ್ನಳುಕದಿರು ಅಳುಕದಿರು ಅಳುಕದಿರು ಸೇನಾದಿ ಮಧ್ಯವ ಮಾಡ್ಬೇಕು ಅವನೆಂತ. ಎಷ್ಟು ಹೇಳಿದ್ರು ಅಷ್ಟೇ ಅದು. ಇದು ಏನು ಮಾತು ಮಾತಿಗೂ ನನ್ನನ್ನು ಬೈತೀರಿ, ಬಗ್ಗಿರ್ತೀರಿ. ಮತ್ತೇನು ಮಾಡಿದ? ನಾನು ಕೆಟ್ಟವನು, ಪಾಂಡವರು ಒಳ್ಳೆಯವರು, ಅವರು ಧರ್ಮಾತ್ಮರು. ಇಡೀ ಪ್ರಪಂಚ ಹೇಳುತ್ತೆ, ನಾನು ಒಬ್ಬನೇ ಹೇಳುವುದಲ್ಲ. ಯಾವ ಪೂರ್ವಾಗ್ರಹ ಇಲ್ಲ ನನಗೆ. ಪ್ರಪಂಚ ಬೇಕಾದ ಹೇಳಿ ನೀವು ಹೇಳ್ತೀರಿ ಅಂತ ನನಗೆ ನೋವಾಗ್ತಾ ಇದೆ. ನನಗೆ ಗೊತ್ತಾಗಿರುವುದನ್ನೇ ಪ್ರಪಂಚ ಹೇಳ್ತಾ ಇದೆ ಅಷ್ಟೇ. ಅಜ್ಜ ಯೋಚನೆ ಮಾಡಿ, ನಾನು ಅಧರ್ಮಿ, ಪಾಪ ಕೆಲಸವನ್ನೇ ಮಾಡ್ತೇನೆ. ಪಾಂಡವರು ಪುಣ್ಯಾತ್ಮರು, ಹೌದು, ಸತ್ತರ್ವರು, ಹೌದು. ಈಗೆಲ್ಲ ನೀವು ಹೇಳ್ತೀಯಲ್ಲ ಅಜ್ಜ. ಹೌದು. ಈಗ ಪಾಂಡವರ ಕಡೆಯಲ್ಲಿರುವ ಬಲ ಎಷ್ಟು ಅಜ್ಜ? 7 ಲಕ್ಷ ಸೇನೆ. ಅದೇ ನನ್ನ ಕಡೆಯಲ್ಲಿರುವ ಬಲ ಎಷ್ಟು ಅಜ್ಜ? ಅದನ್ನ ನೋಡಿ ನೀನೇ ಹೇಳ್ಬೇಕು. 11 ಲಕ್ಷ. ಸರಿಯಾಗಿ ಲೆಕ್ಕ ಮಾಡಿ ಹೇಳು. ಹೌದಜ್ಜ? ಸರಿ ಸರಿ. ಈಗ ನಮ್ಮ ಕಡೆಯಲ್ಲಿ 11 ಲಕ್ಷ, ಅವರ ಕಡೆಯಲ್ಲಿ 7 ಲಕ್ಷ. ಹೌದು. ಈಗ ನಾನು ಪಾಪಿಯೇ ಹೌದು ಅಂತಾದ್ರೆ, ಅಧರ್ಮಿಯೇ ಹೌದು ಅಂತಾದ್ರೆ, ಯಾರನ್ನು ನಾನು ಕೈ ಮಾಡಿ ಕರೆದದ್ದಲ್ಲ, ಅವರಾಗೆ ಬಂದು ಸೇರ್ಲಿಲ್ವಾ? ಹೌದು. ಆದ್ರೂ ನಾನು ನನ್ನನ್ನು ತಪ್ಪು ತಪ್ಪು ಅಂತ ಹೇಳ್ತೀಯಲ್ಲ ಜನ. ನಿನ್ನಲ್ಲಿ 11 ಲಕ್ಷ, ಹೌದು. ಪಾಂಡವರಲ್ಲಿ 7 ಲಕ್ಷ. ಈಗ ಬಲದಲ್ಲಿ ನಾನೇ ಇತ್ತಂದ್ರೆ ನಾನು ಒಳ್ಳೆಯವಂತಾಗಲಿಲ್ಲ ಅಜ್ಜ. ಅಲ್ಲ, ಮಾತಿಗೆ ಕೇಳಿ ತಿಳ್ಕೊಳ್ಳುವ ಅಂತ. ಮೇಲ್ನೋಟಕ್ಕೆ ನೀನು ಹೇಳಿದ್ದು ಸತ್ಯ ಕಾಣಿಸ್ತದೆ ಬಾಬು, ಅಲ್ವಾ ಅಜ್ಜ? ಹೌದು. ಮತ್ತೆ ಕೆಟ್ಟವನೇ ಹೌದು ಅಂತಾದ್ರೆ 11 ಲಕ್ಷ ಸೇನೆ ಒಳ್ಳೆಯವರಾದಂತಹ ಪಾಂಡವರಿಂತಲೂ ಹೆಚ್ಚಿಗೆ ಹೇಗೆ ಸೇರಿದ್ದು? ಅಲ್ವಾ ಅಜ್ಜ? ಮಗು ಅಜ್ಜ, ಈಗ ನಿನ್ನಲ್ಲಿ ನಾನು ಕೇಳ್ತೇನೆ, ಏನಜ್ಜ? ಪ್ರಪಂಚದಲ್ಲಿ ಒಳ್ಳೆಯವರು ಹೆಚ್ಚಿರ್ತಾರೋ ಕೆಟ್ಟವರು ಹೆಚ್ಚಿರ್ತಾರೋ? ನೀನೇ ಉತ್ತರ ಹೇಳ್ಬೇಕು. ಒಂದೊಂದು ಕಡೆಯಲ್ಲಿ ಒಂದೊಂದು ಹೆಚ್ಚಿರ್ತದೆ ಅಜ್ಜ. ನಾನು ಸಮಷ್ಟಿಯಲ್ಲಿ ಕೇಳುವುದು, ಒಳ್ಳೆಯವರು ಹೆಚ್ಚು ಕೆಟ್ಟವರು ಹೆಚ್ಚು?
ಆ ಕಾಲಕ್ಕೆ ಒಮ್ಮೊಮ್ಮೆ ಕೆಟ್ಟವರೇ ಹೆಚ್ಚಾಗಿ ಕಾಣಿಸ್ತಾರೆ. ಅಲ್ಲ, ಹ. ಎಲ್ಲಾ ಕಾಲಕ್ಕೂ ಕೆಟ್ಟವರೇ ಹೆಚ್ಚು. ಹೌದಾ? ಈ ಸಮುದ್ರ ಮಥನದ ಕಾಲ, ರಥಯುಗ, ಆ ಕಾಲವನ್ನು ತೆಗೆದುಕೋ. ಹ. ದೇವತೆಗಳೇ ಎಷ್ಟು? 33 ಕೋಟಿ ದೇವತೆಗಳು. ರಕ್ಕಸರೆಷ್ಟು? 66 ಕೋಟಿ ರಕ್ಕಸರು. ನೋಡಿ, ಇವರಿಗಿಂತಲೂ 2 ಪಟ್ಟು ಹೆಚ್ಚು. ಅವರೇ ಹೆಚ್ಚು ಆ ಕಾಲದಲ್ಲಿ ರಕ್ಕಸರು 66 ಕೋಟಿ, 33 ಕೋಟಿ ದೇವತೆಗಳು. ಈಗ 66 ಕೋಟಿ ದೇವತೆಗಳಿಗೆ, ರಕ್ಕಸರಿಗೆ ಗೆಲುವಾಯಿತು, 33 ಕೋಟಿ ದೇವತೆಗಳಿಗೆ ಗೆಲುವಾಯಿತು. ಅಜ್ಜ ಇನ್ನು ಹೇಳೋದು ಬೇಡ, ಗೊತ್ತಾಯ್ತು ಅಜ್ಜ, ಗೊತ್ತಾಯ್ತು ಅಜ್ಜ. ಯಾಕೆ ಹೇಳದೆ ಗೊತ್ತಾ? ಯಾಕಜ್ಜ? ನೀನು ಬರೇ ತಲೆ ಲೆಕ್ಕ ಹಾಕ್ತಿ ಮಗು. ತಲೆ ಲೆಕ್ಕ ಹಾಕುವುದಲ್ಲ, ಎದೆ ಲೆಕ್ಕ ಹಾಕಬೇಕು. ತಲೆ ಲೆಕ್ಕಕ್ಕೆ ನಿಮ್ಮಲ್ಲಿ ಹೆಚ್ಚಿರುವುದು ಹೌದು, ಆದ್ರೆ ಎದೆ ಲೆಕ್ಕ ಹಾಕಿದ್ರೆ ಪಾಂಡವರೇ ಹೆಚ್ಚಾಗ್ತಾರೆ. ಯಾಕೆ ಗೊತ್ತಾ? ಯಾಕಜ್ಜ? ನೀನು ಎಷ್ಟು ದೊಡ್ಡ ಮರುಳ ಅಂತ ಹೇಳುವುದಕ್ಕೆ ಸಾಕ್ಷಿ, ದ್ವಾರಾವತಿಗೆ ಹೋದೆ, ಕೃಷ್ಣನಿಂದ ಸಹಾಯವನ್ನು ಪಡೆಯುವುದಕ್ಕೆ ಬೇಕಾ? ಹೌದಜ್ಜ. ಅಲ್ಲಿ ಕೃಷ್ಣ ಮೊದಲೇ ಬಂದಂತ ಅರ್ಜುನ ನಿನ್ನನ್ನು ಕಂಡು ಕೃಷ್ಣನ ಅಕ್ಷೋಣಿ ಸೇನೆ ಬೇಕು, ಕೃಷ್ಣ ಒಪ್ಪಬೇಕು, ಆಯ್ಕೆ ನಿಮ್ಮದು. ಆವಾಗ ಮೊದಲು ಕೃಷ್ಣ ಒಬ್ಬನೇ ಸಾಕು ಅಂತ ಆಯ್ಕೆ ಮಾಡಿದವ ಅರ್ಜುನ. ಹೌದು ಹೌದು. ನೀನು ಆಮೇಲೆ ಕೃಷ್ಣನ ಸೇನೆ, ಬಲರಾಮ ಸಹಿತ ಅಲ್ವಾ? ನೀವು ಸಣ್ಣ ರಾಜಕಾರಣ ನಡೆದಿದೆ ಅಜ್ಜ. ಏನು? ನಾನು ನಿಮ್ಮಲ್ಲಿ ಹೇಳಿಲ್ಲ. ಯಾವುದು? ಅರ್ಜುನನಿಗೆ ಮೊದಲ ಆಯ್ಕೆಯನ್ನು ಕೊಟ್ಟು ಬಿಟ್ಟ ಕೃಷ್ಣ. ನನಗೆ ಕೊಟ್ಟಿದ್ದು ನಾನೇ ಕೃಷ್ಣನ ಆಯ್ಕೆ ಮಾಡ್ತಿದ್ನೋ ಏನು? ಖಂಡಿತ ಇಲ್ಲ. ಯಾಕೆ? ನೀನ್ ತಲೆ ಲೆಕ್ಕ ಹಾಕುವ, ನಿನಗೆ ಸಂಖ್ಯೆ ಹೆಚ್ಚಬೇಕು. ಹಾಗಾಗಿ ನಿಜವಾಗಿ ನೀನು ಬುದ್ಧಿವಂತ ಹೌದು ಅಂತ ಆದ್ರೆ ನಾನು ಹಿರಿಯವ, ನನಗೆ ಮೊದಲ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಡಬೇಕು, ನೀನೊಬ್ಬ ನಮ್ಮ ಪಕ್ಷಕ್ಕೆ ಬರಬೇಕು ಹೇಳಬೇಕಿತ್ತು. ಈಗ ಅದನ್ನು ಬಿಟ್ಟೆ. ಕೃಷ್ಣ ಒಬ್ಬ ಏನು ಮಾಡೋದಕ್ಕೆ ಸಾಧ್ಯ? ಕೃಷ್ಣನ ಹಲ್ಲು ಮುರಿದಿದ್ದು ಬಂದಿದ್ದೇನೆ ಅಂತ ಒಂದು ಅಹಂಕಾರ ಉಂಟು ನನಗೆ. ನೀನು ಆಯುಧ ಹಿಡಿದು ಯುದ್ಧ ಮಾಡಬಾರದು ಅನ್ನುವಂತ ಒಂದು ಅಪೇಕ್ಷೆಯನ್ನು ಮಂಡಿಸಿದೆಯಂತೆ. ಅದಕ್ಕೂ ಕೃಷ್ಣ ಒಪ್ಪಿಗೆಯನ್ನು ಕೊಟ್ಟ. ನೀನು ಆವಾಗಲೇ ನಮಗೆ ಜಯ ಆಯಿತು. ಕೃಷ್ಣನ ಆಯುಧ ಹಿಡಿಯದೇ ಇದ್ರೆ ಅವನಿಂದ ಮತ್ತೆ ಜಯ ಸಂಪಾದನೆ ಮಾಡುವುದಕ್ಕಾಗುವುದಿಲ್ಲ. ಇನ್ನು ಕೃಷ್ಣ ಹೊಳ್ಳು ಕಿತ್ತ ಹಾವು ಅಂತ ಭಾವಿಸಿದ್ದೆ. ಆಗ ಈಗ ಹೇಳ್ತೀವಿ, ನಳಿನ ನೇತ್ರನ ಅಳವಿಗಾನುವರ್ಯಾರು. ಕೃಷ್ಣ ಅಲ್ಲಿ ಕೇವಲ ಸಾರಥಿ, 7 ಅಕ್ಷೋಣಿ ಸೇನೆ. ಅರ್ಜುನನ ಸಾರಥಿ ಆಗಿರುವಂತ ನಳಿನ ನೇತ್ರ ಕೃಷ್ಣನ ಅಳವಿಗಾನುವರ್ಯಾರು. ಈಗ ನನ್ನಲ್ಲಿ ಬಂದುಕೊಂಡು ಕೇಳ್ತೀನಿ, ನೀವೇ ನಮ್ಮ ಸೈನ್ಯಕ್ಕೆ ಜನಪರಾಗಿಯೇ ಕಾಯಬೇಕು. ಮಗು, ಅವ ಒಬ್ಬ ಪ್ರಪಾತ ಅಲ್ಲ, ಪರ್ವತ. ಉಳಿದವರೆಲ್ಲ ಅವರ ಸಮ್ಮುಖದಲ್ಲಿ ಪ್ರಪಾತ, ಉಳಿದವರೆಲ್ಲ ಒಂದೊಂದು ಬಿಂದುಗಳು. ಅವ ಅಪಾರವಾದಂತಹ ಒಂದು ಸಿಂಧು. ಕೃಷ್ಣನಿಗೂ ಉಳಿದವರಿಗೂ ಅಷ್ಟು ವ್ಯತ್ಯಾಸ. ಅದಕ್ಕೆ ನಿನ್ನಜ್ಜನಾಗಿರುವಂತಹ ಭೀಷ್ಮನು ಹೊರತಲ್ಲ ಮಗು. ಆದರೂ ನೀನು ಒತ್ತಾಯ ಮಾಡ್ತಿ, ಬರಲೇಬೇಕು, ಜನಪರಾಗಬೇಕು, ಕಾಯಬೇಕು. ನಿನ್ನ ಮಿತ್ರ ಕರ್ಣ ಇದ್ದ, ಅವನಿಗೆ ಸೇನಾಧಿಪತ್ಯ ಕೊಡಬೇಕು ಅಂತ ನಿನಗೆ ಅನಿಸ್ಲಿಲ್ಲ. ಮಾವ ಶಕುನಿ ಇದ್ದ, ಅವನಿಗೆ ಸೇನಾಧಿಪತ್ಯ ಕೊಡಬೇಕು ಅಂತ ಅನಿಸ್ಲಿಲ್ಲ. ಭಾವ ಸೈಂಧವ ಇದ್ದ, ಅವನನ್ನು ನೀನು ರಕ್ಷಿಸಲಿಲ್ಲ. ತಮ್ಮ ದುಶ್ಯಾಸನ, ಅವನನ್ನು ಮೊದಲೇ ಬಿಟ್ಟಿದ್ಯೋ ಏನು? ಹೌದು. ಈಗ ನಾನೇ ಸೇನಾಧಿಪತಿಯಾಗಿ, ಪ್ರಪ್ರಥಮ ಸೇನಾಧಿಪತಿ. ಪ್ರಾಯಶಃ ಅಜ್ಜನನ್ನು ಬೇಗ ಕಳುಹಿಸಬೇಕು ಎನ್ನುವ ಯೋಚನೆಯೋ? ಅದೇ ನಾನು ಹೇಳಿದ್ದೆ, ಅಜ್ಜ ಬೇಗ ಹೋದ್ರೆ ಜಯ ಸಿಗ್ತದೆ ಅಂತ. ಅಜ್ಜ ಇದ್ರೂ ಸಿಗುವುದಿಲ್ಲ ಅಂತ. ನೀನೇ ನಮ್ಮ ಸೇನಾಧಿಪತಿಯಾಗಿ ಮುಂದೆ ನಡೆದ ಅಂತಾದರೆ ಪಾಂಡವರು ಯುದ್ಧ ಮಾಡುವುದೇ
ಕೃಷ್ಣ ಕೈ ಮುಗಿದು ನಿಂತ್ಕೊಂಡ್ಬಿಡ್ತಾನೆ, ಅವಾಗ ನಮಗೆ ಜಯ ಅಂತ ನಮ್ಗೆ ಯೋಚನೆ ಆಯ್ತು. ಅಂತರಂಗವನ್ನು ಹೇಳಿದ್ದೀನಿ, ಹ, ಹಾಗಾಗಿ ಸಂತೋಷ ಆಯಿತು. ಹ. ಇನ್ನು ನಾನು ಹೇಳಿ ಪ್ರಯೋಜನ ಇಲ್ಲ, ಹೇಳುವಷ್ಟು ಹೇಳಿ ಆಗಿದೆ. ಇನ್ನು ಹೇಳಿದ್ರೆ ಯಾವ ಪ್ರಯೋಜನಕ್ಕೂ ಬರ್ಲಿಕ್ಕಿಲ್ಲ. ಆಗುತ್ತಿಲ್ಲ ಅಂತ ಹೇಳ್ಬೇಡಿ, ಎಷ್ಟು ಬೇಕಾದ್ರೂ ಹೇಳಿ. ಬೇಡ, ಖಂಡಿತ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ತುಂಬಿದ ಸಭೆಗೆ ಬರ್ತೇನೆ. ನೀನು ನೀಡುವಂತ ಸೇನಾಧಿಪತ್ಯವನ್ನು ನಾನೇ ಸ್ವೀಕರಿಸ್ತೇನೆ, ನಿಶ್ಚಿಂತರಾಗಿ ಹೋಗು. ನಿಶ್ಚಿಂತೆಯಿಂದ ಹೊರಟು ಹೋದ. ಆದರೆ ಶಾಶ್ವತವಾದಂತಹ ಚಿಂತಾಬ್ಧಿಯಲ್ಲಿ ನನ್ನನ್ನು ಮುಳುಗಿಸಿಯೇ ಹೋದ. ಬರ್ತೇನೆ, ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಬರ್ತೇನೆ. ಸೇನಾಧಿಪತ್ಯವನ್ನು ಸ್ವೀಕರಿಸಿ ಪಾಂಡವರನ್ನು ಎದುರಿಸುವುದಕ್ಕಾಗಿ ಬರ್ತೇನೆ. ಸಾಧ್ಯವೋ ಇದೆ, ನಾನು ಮಾಡಬೇಕಾದ ಕೆಲಸವೋ ಇದೆ. ಇಲ್ಲದೆ ಇದ್ರೆ ಪಾಂಡವರು ನನ್ನ ಮೊಮ್ಮಕ್ಕಳು, ನನಗೆ ಅತ್ಯಂತ ಪ್ರೀತಿಯ ಮೊಮ್ಮಕ್ಕಳು. ಕೌರವನು ನನಗೆ ಮೊಮ್ಮಗ, ಕೌರವರು ನನ್ನ ಮೊಮ್ಮಕ್ಕಳೇ, ಅವರೂ ನನಗೆ ಪ್ರೀತಿಯವರೇ. ಏನು ಮಾಡೋಣ? ಒಬ್ಬರು ಶಿಷ್ಟರು, ಮತ್ತೊಬ್ಬರು ದುಷ್ಟರು. ಮಧ್ಯದಲ್ಲಿ ನಾವು ಇದೇ ನಮಗೆ ಧರ್ಮ ಸಂಕಟವನ್ನು ಕೊಟ್ಟಿದೆ. ಯಾರನ್ನ ಸ್ವೀಕರಿಸಬೇಕು, ಯಾರನ್ನು ನಿರಾಕರಿಸಬೇಕು? ಇಬ್ಬರು ನನ್ನ ಮೊಮ್ಮಕ್ಕಳೇ. ಯಾರನ್ನು ಹಿಡಿಯುವಂತಿಲ್ಲ, ಯಾರನ್ನು ಬಿಡುವಂತಿಲ್ಲ. ಅಂತ ಒಂದು ದುಸ್ಥಿತಿ ನನ್ನ ಪಾಲಿಗೆ. ನಾಳೆ ಸೇನಾಧಿಪತ್ಯವನ್ನು ಸ್ವೀಕರಿಸಿ 11 ಅಕ್ಷೋಹಿಣಿ ಸೇನೆಯನ್ನ ಮುನ್ನಡೆಸುತ್ತಾ ಮುನ್ನುಗ್ಗಿ ಹೋದೆ ಅಂತಾದ್ರೆ ಎದುರಾಗಿ ಬರುವವರು ಪಾಂಡವರು. ಅವರು ನನ್ನ ಪಾಲಿಗೆ ವಿರೋಧಿ ಸ್ಥಾನದಲ್ಲಿರ್ತಾರೆ. ಅವರ ಪಾಲಿಗೆ ನಾನು ವಿರೋಧಿ ಸ್ಥಾನದಲ್ಲಿ ನಿಲ್ಲಬೇಕಾಗ್ತದೆ. ನನಗೂ ಕಷ್ಟ, ಪಾಪ ಪಾಂಡವರಿಗೂ ಕಷ್ಟ. ಹೇಗೆ ಅಜ್ಜನ ಮೇಲೆ ಶರಪ್ರಯೋಗವನ್ನು ಮಾಡ್ತಾರೆ ಅವರು? ಅಲ್ಲ, ಅಜ್ಜನಾದಂತ ನಾನು ಹೇಗೆ ಪಾಂಡವರ ಮೇಲೆ ಶಯ್ಯೋ ಆಗದ ಮಾತು, ಆಗದ ಮಾತು. ನಾನೇ ಕೈಯಲ್ಲಿ ಕೈದುವನ್ನು ಹಿಡಿದು ನನ್ನ ಮೊಮ್ಮಕ್ಕಳನ್ನ ತೊರೆಯುವುದಕ್ಕಾಗಿ ಹೇಗೆ ಸಾಗಲಿ ನಾನು? ಯಾಕಾದ್ರೂ ನಾನು ಒಪ್ಪಿದನೋ ಏನು? ಆ ಕೌರವನ ವರ್ಚಸ್ಸೇ ಹಾಗೆ ಉಂಟು ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ
ಪಾಂಡವರಿಗೆ ಎಳವೆಯಲ್ಲಿ ಆಗಾಗ ಕೌರವರಿಗೂ ಪಾಂಡವರಿಗೂ ಸಂಘರ್ಷ ಆದಾಗ ಬುದ್ಧಿವಾದವನ್ನು ಹೇಳಿದವರು ನಾನು, ತಿದ್ದುವುದಕ್ಕಾಗಿ ಪ್ರಯತ್ನ ಪಟ್ಟವರು ನಾನು ಒಬ್ಬನೇ ಅಲ್ಲ. ವಿದುರನೂ ಹೌದು, ಕೃಪಾಚಾರ್ಯನೂ ಹೌದು, ದ್ರೋಣಾಚಾರ್ಯನೂ ಹೌದು. ಯಾವುದಕ್ಕೂ ಕಿವಿಗೊಡದ ಕೌರವರು ಭೀಮನಿಗೆ ವಿಷ ಹಾಕಿದ್ರು. ಏನೋ ಯೋಗ ಭೀಮ ಬದುಕಿ ಬಂದ. ಅರಗಿನ ಮನೆಯಲ್ಲಿ ಸುಡುವುದಕ್ಕೆ ಪ್ರಯತ್ನ ಪಟ್ಟರು. ಯೋಗ ಪಾಂಡವರು ಬದುಕಿ ಉಳಿದರು. ಆಮೇಲೆ ಯೌವರಾಜ್ಯಾಭಿಷೇಕವನ್ನ ಹೊಂದಿರುವಂತ ಧರ್ಮರಾಜ ಹಸ್ತಿನಾವತಿಯ ಉತ್ತರಾಧಿಕಾರಿ ಆಗಬೇಕಾಗಿತ್ತು. ಉತ್ತರದಾಯಿತ್ವದ ಹೊಣೆಗಾರಿಕೆ ಧರ್ಮಜನಿಗೆ ಕೊಡಬೇಕಿತ್ತು. ಏನು ಮಾಡೋಣ? ಹಾಳಾದ ಇವರ ಸಂಘರ್ಷ. ಪಾಂಡವರು ನನ್ನ ಮಾತನ್ನು ಕೇಳುತ್ತಾರೆ. ಹಾಗಾಗಿ ಇಬ್ಬಾಗ ಮಾಡಿ ಆಯಿತು. ಅನೂಚಾನವಾಗಿ ಬಂದಿರುವಂತ ಚಂದ್ರಾನ್ವೇದ ಈ ಭೂಮಿಯನ್ನು ಇಬ್ಬಾಗ ಮಾಡಿ ಆಯಿತು. ಹಸ್ತಿನಾವತಿ ಕೌರವನಿಗೆ, ಯೌವರಾಜ್ಯಾಭಿಷೇಕವನ್ನು ಹೊಂದಿರುವಂತಹ ಧರ್ಮರಾಜ ಇಂದ್ರಪ್ರಸ್ಥಕ್ಕೆ ಆಯಿತು ಅಜ್ಜಯ್ಯ ಅಂತ ಅಪಸ್ವರವನ್ನು ಎತ್ತದೆ ಒಪ್ಪಿ ಪಾಂಡವರು ಸಾಗಿದರು. ರಾಜಸೂಯಾಧ್ವರವನ್ನು ಮಾಡಿದರು. ನಾವೆಲ್ಲ ಹೋದವರೇ, ಭಾಗಿಯಾದವರೇ, ಕೌರವಾದಿಗಳು ಹೋದವರೇ. ಅವರ ಉತ್ಕರ್ಷವನ್ನು ಕಂಡು ಸಂತೋಷಗೊಳ್ಳಬೇಕಾದಂಥ ಈ ಕೌರವನಿಗೆ ಹೊಟ್ಟೆ ಕಿಚ್ಚು ಪ್ರಾರಂಭ ಆಯಿತು. ಅವರ ಸರ್ವಸ್ವವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ದ್ಯೂತ ಪಾಂಡವರು ನೆರವನ್ನಿಟ್ಟು ಸೋತರು. ಆಗಬಾರದುವಾಗಿ ಹೋಯಿತು. ನೋಡಬಾರದನ್ನು ನೋಡಬೇಕಾಯಿತು. ತುಂಬಿದ ಸಭೆಯಲ್ಲಿ ಯಾಕೋ ಏನು ಮಾತಾಡುವುದಕ್ಕೆ ಆಗಲಿಲ್ಲ ನನ್ನಿಂದ. ನಿಜವಾಗಿ ಆ ಸಂದರ್ಭದಲ್ಲಿ ನಾನು ಮಾತಾಡಬೇಕಿತ್ತು. ದ್ರೌಪದಿ ಬಂದು ಕಾಲ ಮೇಲೆ ಬಿದ್ದು ಕಣ್ಣೀರಿನಿಂದ ಕಾಲನ್ನು ತೊಳೆಯುತ್ತಾ ಕೇಳಿದರು, ಬೇಡಿದರು, ಅಜ್ಜ ಇದು ಸರಿಯೋ? ಮಾತಾಡದೆ ಕುಳಿತೆ. ಮಾತಾಡುವುದಕ್ಕೆ ಆಗಲಿಲ್ಲ ನನ್ನಿಂದ. ಅದರ ಪರಿಣಾಮ ಇದು. ಧೃತರಾಷ್ಟ್ರ ಪುನಃ ಕೊಟ್ಟರು. ಸುಹರದ್ಯೂತದ ನೆಮದಲ್ಲಿ ಸೋತವರು ವನವಾಸಾಜ್ಞಾತವಾಸ. ಆ ಸಂದರ್ಭದಲ್ಲಿ ತಮ್ಮ ನೆಲವನ್ನು ಇಲ್ಲಿ ನ್ಯಾಸಭೂತವಾಗಿಟ್ಟು ಹೋದವರು ಪಾಂಡವರು. ಈಗ ಬಂದು ಕೇಳುವಾಗ ಕೊಡುವುದಿಲ್ಲ. ಸೂಜಿ ಮನೆ ಊರುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಕೌರವರ ಹಠ. ಬೇಕಾದರೆ ಶಸ್ತ್ರದ ತುದಿಯಲ್ಲಿಟ್ಟಿದ್ದೇನೆ, ಪಡೆಯಲಿ ಯುದ್ಧ ಮುಖೇನ. ಇಷ್ಟೆಲ್ಲ ಕೌರವ ದುಷ್ಟ 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 ಅಂತ ಬಾರಿ ನಾವೆಲ್ಲ ಹೇಳ್ತಾ ಇದ್ರು. ಪಾಂಡವರು ಇಂದ್ರಪ್ರಸ್ಥಕ್ಕೆ ಹೋಗುವಾಗ ನಾನೂ ಹೋಗಲಿಲ್ಲ, ಕೃಪಾಚಾರ್ಯನೂ ಹೋಗಲಿಲ್ಲ, ದ್ರೋಣಾಚಾರ್ಯನೂ ಹೋಗಲಿಲ್ಲ. ಯಾಕೆ? ಇದಕ್ಕೆ ನಮ್ಮೊಬ್ಬರಲ್ಲಿಯೂ ಉತ್ತರವೇ ಇಲ್ಲ. ಯಾವಾತರಿಂದ ದುಷ್ಟ ಅಂತ ಹೇಳ್ತಾ ಇದ್ದೇವೋ ಅವನಲ್ಲಿಯೇ ನಾವು ಮತ್ತೂ ಇದ್ದೇವೆ. ಬೇಡ ಈ ಯುದ್ಧ, ಘೋರವಾದಂತ ಮಾರಣ ಹೋಮ ಇದು. ಈಗಲಾದರೂ ನಾವೆಲ್ಲ ತಟಸ್ಥವಾಗಿರಬಹುದಿತ್ತು. ಅಲ್ಲ, ಧರ್ಮಾತ್ಮರು ಪುಣ್ಯಾತ್ಮರಾದಂಥ ಪಾಂಡವರ ಪಕ್ಷಕ್ಕೆ ಹೋಗಿ ಸೇರಿಕೊಳ್ಳಬಹುದಿತ್ತು. ಒಬ್ಬರು ನಾವು ಹೋಗಲಿಲ್ಲ, ಕೌರವನಲ್ಲಿಯೇ ಇದ್ದೇವೆ. ಮಾತ್ರ ಅಲ್ಲ, ಕೌರವನ ಸೇನಾಧಿಪತ್ಯವನ್ನು ನಿರ್ವಹಿಸುತ್ತೇನೆ ಎಂದು ಭರವಸೆಯನ್ನು ಕೊಟ್ಟೆ. ಅಬ್ಬಾ, ಹಾಗಾದರೆ ಕೌರವನ ವರ್ಚಸ್ಸು ಹೇಗಿರಬಹುದು? ಬೈದರೂ ಅವನನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬರುವುದಿಲ್ಲ. ಪಾಂಡವರನ್ನ ಹೊಗಳಿದರೂ ಅಲ್ಲಿ ಹೋಗಿ ಸೇರಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಇದಲ್ಲವೇ ಕೌರವನ ವರ್ಚಸ್ಸು. ಹಾಗಾಗಿ ಅನಭಿಷಿಕ್ತ ದೊರೆಯಾಗಿ ಸಮರ್ಥವಾಗಿ ಆಡಳಿತವನ್ನು ನಡೆಸುತ್ತಾ ಇದ್ದಾನೆ. ಇದು ಕೌರವನ ವರ್ಚಸ್ಸು. ಈ ವರ್ಚಸ್ಸಿಗೆ ನಾವೆಲ್ಲ ಒಳಗಾಗಿದ್ದೇವೆ ಎನ್ನುವುದು ನಿರ್ವಿವಾದದ ಸಂಗತಿ.
ಹಾಗಾಗಿ ಮಾತಾಡಬೇಕಾದ ಸಂದರ್ಭದಲ್ಲಿ ಒಬ್ಬರು ಮಾತಾಡಲಿಲ್ಲ, ಆಗುವುದಿಲ್ಲ ಅಂತ ಹೇಳಬೇಕಾದ ಸಂದರ್ಭದಲ್ಲಿ ಒಬ್ಬರು ಆಗುವುದಿಲ್ಲ ಅಂತ ಹೇಳುವುದಿಲ್ಲ. ಕೊನೆಗೂ ಕೌರವನ ಮಾತಿಗೆ ನಾವು ಬದ್ಧರಾಗ್ತೇವೆ. ಇದು ನಿಜವಾದ ಕೌರವನ ವರ್ಚಸ್ಸು. ಹೌದು, ಪ್ರಾಯಶಃ ಕೃಷ್ಣನ ಸಂಕಲ್ಪವು ಇದೇ ಇದ್ದಿರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಪ್ರಯತ್ನ ಪಟ್ಟು ನಾನು ಬರ್ತೇನೆ ಅಂತ ಹೇಳಿದ್ದಲ್ಲ, ಅಪ್ರಯತ್ನವಾಗಿ ನನ್ನ ಬಾಯಿಂದ ಬಂದು ಹೋಯಿತು. ಅಳುಕದಿರು ಸೇನಾಧಿಪತ್ಯವ ಮಾಡುತ್ತೇನೆ. ನನ್ನ ಅಂತರಂಗದ ಆರಾಧ್ಯ ದೇವರಾಗಿರುವಂಥ ಹರಿಯ ಸಂಕಲ್ಪ ಇದ್ದಿರಬೇಕು. ಭೂಭಾರ ಹರಣಕ್ಕಾಗಿ ಅವತರಿಸಿರುವಂತಹ ಹರಿ ಭಕ್ತರಾಗಿರುವಂತಹ ಪಾಂಡವರನ್ನು ಕೈಯಾಯುಧವಾಗಿ ಬಳಸಿಕೊಂಡಿದ್ದಾನೆ. ಪಾಂಡವರು ಹುಟ್ಟುವುದಕ್ಕಿಂತಲೂ ಮೊದಲೇ ಹರಿಯ ಭಕ್ತನಾನು. ಬೇಡ, ಕೃಷ್ಣ ಹುಟ್ಟುವ ಮೊದಲೇ ಹರಿಯ ಭಕ್ತನಾನು. ಆಳೆತ್ತರದ ವಾಸುದೇವನ ಪ್ರತಿಮೆಯನ್ನು ನಿರ್ಮಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಅಂತರಂಗ ಪೂರ್ವಕವಾಗಿ ಆರಾಧಿಸುತ್ತಾ ಅರ್ಚಿಸಿಕೊಂಡು ಬಂದ ಭಕ್ತನಾನು. ಹಾಗಾದರೆ ದುಷ್ಟರ ನಿಗ್ರಹಕ್ಕಾಗಿ, ಶಿಷ್ಟರ ಸಂರಕ್ಷಣೆಗೆ ಬೇಕಾಗಿ ಪಾಂಡವರನ್ನ ಮಾತ್ರ ತನ್ನ ಕೈಯಾಯುಧವಾಗಿ ಹರಿ ಬಳಸಿಕೊಂಡ ಯಾಕೆ? ಈಗ ಅರ್ಥವಾಗ್ತಾ ಇದೆ. 7 ಅಕ್ಷೋಹಿಣಿ ಸೇನೆ ಪಾಂಡವರಲ್ಲಿ, 11 ಅಕ್ಷೋಹಿಣಿ ಸೇನೆ ಕೌರವರಲ್ಲಿ. ಕೌರವನ ಪಕ್ಷದಲ್ಲಿದ್ದ ಎಲ್ಲವರೂ ದುಷ್ಟರಲ್ಲ, ಶಿಷ್ಟರೂ ಇದ್ದಾರೆ. ಪಾಂಡವರ ಪಕ್ಷದಲ್ಲಿದ್ದವರೆಲ್ಲರೂ ಶಿಷ್ಟರಲ್ಲ, ಅಲ್ಲೂ ದುಷ್ಟರಿದ್ದಾರೆ. ಕೌರವನ ಪಕ್ಷದಲ್ಲಿರುವಂತಹ ದುಷ್ಟರನ್ನು ತನ್ನ ಭಕ್ತರಾಗಿರುವಂತಹ ಪಾಂಡವರ ಕೈಯಿಂದ ಕೊಲ್ಲಿಸುವುದು, ಪಾಂಡವರ ಪಕ್ಷದಲ್ಲಿರುವಂತಹ ದುಷ್ಟರನ್ನು ತನ್ನ ಪರಮ ಭಕ್ತರಾಗಿರುವಂತಹ ಭೀಷ್ಮನ ಕೈಯಿಂದ ಕೊಲ್ಲಿಸುವುದು, ಇದೇ ಹರಿಯ ಸಂಕಲ್ಪ ಇದ್ದಿರಬೇಕು. ಹಾಗಾಗಿಯೇ ಅಪ್ರಯತ್ನವಾಗಿ ನಾನು ಒಪ್ಪಿದ್ದಿರಬೇಕು. ಇನ್ನೂ ಒಂದು ಕಾರಣ ಉಂಟು. ಒಂದು ವೇದನೆ ನನ್ನನ್ನು ಸುಡ್ತಾ ಇತ್ತು, ಕಾಡ್ತಾ ಇತ್ತು. ವೀರ ಕ್ಷತ್ರಿಯ ಯಾವ ಕಾಲದಲ್ಲಿಯೂ ರುಗ್ಣಶೈಯಲ್ಲಿ ಬಿದ್ದು ಒದ್ದಾಡಿ ಮರಣವನ್ನು ಬಯಸುವುದೇ ಇಲ್ಲ. ಘೋರವಾದಂತಹ ಸಂಗ್ರಾಮದಲ್ಲಿ ಹೋರಾಡುತ್ತಾ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿ ವೀರ ಸ್ವರ್ಗವನ್ನು ಸೂರೆಗೊಳ್ಳುವುದಕ್ಕಾಗಿ ಹಪಾಪಿಸುತ್ತಾರೆ. ಈ ಭೀಷ್ಮ ಜೀವಂತ ಇರುವ ತನಕ ಯಾವ ಯೋಧನಾದರೂ ಹಸ್ತಿನಾವತಿಯ ಮೇಲೆ ಅಭಿಯೋಗ ನಡೆಸುವುದಕ್ಕೆ ಸಾಧ್ಯವೇ? ನಭೋಮಂಡಲದಲ್ಲಿ ದಿವ್ಯವಾಣಿ ಮೊಳಗಿದೆ. ಒಂದೇ 3 ಲೋಕದಲ್ಲಿಯೂ ಭೀಷ್ಮ ಅಜೇಯ. ಹಾಗಾಗಿ ನಾನು ಜೀವಂತ ಹಸ್ತಿನಾವತಿಯಲ್ಲಿ ಇರುವ ತನಕ ವಿರೋಧಿಗಳು ಆಕ್ರಮಿಸುವುದಿಲ್ಲ, ಯುದ್ಧ ಸಂಘರ್ಷ ನಡೆಯುವುದಿಲ್ಲ. ನಾನಾಗಿ ಆಕ್ರಮಣಕ್ಕೆ ಹೋಗುವಂತಿಲ್ಲ. ಯಾಕೆಂದ್ರೆ ನನ್ನನ್ನು ವಿರೋಧಿಸುವವರೇ ಇಲ್ಲ ಅಂತಾದರೆ ಅವರನ್ನು ನಾನು ಹೇಗೆ ಆಕ್ರಮಿಸಲಿ, ಯುದ್ಧಕ್ಕೆ ಆಹ್ವಾನಿಸಲಿ? ಅಯ್ಯೋ ದೇವರೇ, ಕೊನೆಗೂ ರುಗ್ಣಶೈಲಿಯಲ್ಲಿಯೇ ಬಿದ್ದು ಸಾಯಬೇಕಾದ ದುಸ್ಥಿತಿ ಬಂತೆ ಭೀಷ್ಮನಿಗೆ ಎಂದು ಒಳಗಿಂದೊಳಗೆ ನೋವಿನಿಂದ, ಸಂಕಟದಿಂದ ಪರಿತಪಿಸುತ್ತಾ ಇದ್ದೆ. ಇದಕ್ಕೊಂದು ಪರಿಹಾರವನ್ನು ಹರಿಯೇ ಸೂಚಿಸಿರಬೇಕು. ನಮ್ಮ ಮನೆಯ ಮಕ್ಕಳೇ ಇತ್ತಂಡವಾಗಿ ಮನೆಯ ಅಂಗಳದಲ್ಲಿಯೇ ಯುದ್ಧಕ್ಕಾಗಿ ಸನ್ನದ್ಧರಾಗಿದ್ದಾರೆ. ಪಾಂಡವರು ಯಾರು ಅಜ್ಜ ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಆಹ್ವಾನ ಕೊಡಲೇ ಇಲ್ಲ. ಕೌರವರಾದರೂ ಕೊನೆಯ ಗಳಿಗೆಯಲ್ಲಿ ಬಂದು ಅಜ್ಜ ಜನಪರಾಗಿಯೇ ನಮ್ಮನ್ನು ಕಾಯಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ನನ್ನ ಅಂತರಂಗದ ನೋವು ನಿವಾರಣೆ ಆಗಿರಬೇಕು. ಅಬ್ಬಾ, ಅಂತೂ ಯುದ್ಧ ಒಂದು ಸಂಘಟಿತವಾಗುತ್ತದೆ. ಈ ಯುದ್ಧದಲ್ಲಿ ಭಾಗವಹಿಸುವ
ಮಾಡುವುದಕ್ಕೆ ನನಗೊಂದು ಅವಕಾಶ ಬರ್ತದೆ. ಇಲ್ಲದೇ ಇದ್ರೆ ನನ್ನನ್ನು ನಂಬದೇ ಇರುವಂಥ ಗೌರವ ಈ ಸಂದರ್ಭದಲ್ಲಿ ನನ್ನನ್ನು ಪ್ರಾರ್ಥಿಸುವುದಕ್ಕೆ ಸಾಧ್ಯವೇ? ನೀವೇ ಕಾಯಬೇಕು ಜನಪರಾಗಿ. ಇದು ಹರಿಯ ಸಂಕಲ್ಪ. ಹಾಗಾಗಿಯೇ ಗೌರವನಿಗೆ ಚೋದನೆ, ಅದಕ್ಕಾಗಿಯೇ ನನ್ನಲ್ಲಿ ಬಂದು ಪ್ರಾರ್ಥನೆ. ಅಬ್ಬಾ, ಅಂತೂ ರುದ್ರಶನೆಯಲ್ಲಿ ಬಿದ್ದು ಒದ್ದಾಡಿ ಸಾಯುವ ದುಸ್ಥಿತಿ ನನ್ನ ಪಾಲಿಗೆ ತಪ್ಪಿತು. ಹೋರಾಟದಲ್ಲಿ ಸಾವು ಸವರಿಸುವುದಕ್ಕೆ ಒಂದು ಅವಕಾಶ ಹರಿಯ ಸಂಕಲ್ಪದಿಂದ ತೆರೆದುಕೊಂಡಿತು. ಆಹಾ ಆಹಾ, ಅದಕ್ಕಾಗಿ ಸಂತೋಷ ಸಮಾಧಾನ. ಯೋಚನೆ ಮಾಡುತ್ತಾ ಇದ್ದಂತೆ ಬೆಳಗಾಗಿ ಹೋಯಿತು. ಕಾಳ ಕತ್ತಲೆಯೊಡನೆ ಕಲಿತನದಿ ಕಾದಾಡಿ ಪೂರ್ವ ರಣರಂಗದಳು ರಕ್ತ ರೋಕುಳಿಯಾಡಿ ಈ ಜಗದ ಸೇನಾನಿ ಬರುಧಿಯನು ನೋಡಿ 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 ಕವಿ ವಾಣಿ ಈ ರೀತಿಯಲ್ಲಿ ಭಗವಾನ್ ಭಾಸ್ಕರ ದೇವರನ್ನು ಕೊಂಡಾಡುತ್ತದೆ. ಈ ಜಗತ್ತಿಗೆ ಆತ ಸೇನಾನಿ. ಕಾಳ ಕತ್ತಲೆಯೊಟ್ಟಿಗೆ ಕಲಿತನದಿ ಕಾದಾಡಿ ಪೂರ್ವ ರಣರಂಗದಳು ರಕ್ತ ರೋಕುಳಿಯಾಡಿ ವಿಜಯವನ್ನು ಸಾಧಿಸಿ ಜಗದ ಸೇನಾನಿ ಸೂರ್ಯದೇವ ಮೇಲೆ ಬರುವ ಹಾಗೆ ನಾನು ಈಗ ಸಭಾವಲಯವನ್ನು ಪ್ರವೇಶ ಮಾಡಿದರೆ ಕೌರವ ಸೇನಾನಿ ಸೂರ್ಯನ ಹಾಗೆ ಪಾಂಡವರೊಟ್ಟಿಗೆ ಹೋರಾಟವನ್ನು ಮಾಡಬೇಕು. ಅವನಿಗೆ ಕತ್ತಲೆಯೊಟ್ಟಿಗೆ ಹೋರಾಟ ಮಾಡಿ ರಕ್ತದೋಪುಳಿಯನ್ನು ಆಡುವಾಗ ಸಂತೋಷ ಸಮಾಧಾನವಾದರೆ ನನಗೆ ಪಾಂಡವರೊಟ್ಟಿಗೆ ಹೋರಾಟವನ್ನು ಮಾಡಿ ರಕ್ತದೋಪುಳಿಯನ್ನು ಹರಿಸಿ ನಾನು ಮರೆಯಬೇಕು. ಬೇರೆ ದಾರಿಯೇ ಇಲ್ಲ. ಸರಿ, ನಿತ್ಯಾನ್ನಿಕವನ್ನು ಪೂರೈಸಿ ಸಭಾವಲಯವನ್ನು ಪ್ರವೇಶ ಮಾಡಿದೆ.